ಶ್ವೇತಾರವರು ಹೋದ ನಂತರ ಧ್ರುವ ಪರದೆಯಿಂದ ಹೊರಗೆ ಬಂದನು ಮತ್ತು ಕೋಪದಿಂದ ಧನ್ವಿಯ ಕಡೆಗೆ ನೋಡಲಾರಂಭಿಸಿದನು. ಧನ್ವಿ ತಕ್ಷಣವೇ, ಪ್ಲೀಸ್, ನೀವು ಮಮ್ಮ ಆಡಿದ ಮಾತುಗಳನ್ನು ತಪ್ಪಾಗಿ ತಿಳಿ. ಅವಳು ಇನ್ನೂ ಮಾತನಾಡುತ್ತಲೇ ಇರುವಾಗ ಧ್ರುವ ತಕ್ಷಣವೇ ಅಲ್ಲಿಂದ ಕಿಟಕಿಯ ಕಡೆಗೆ ನಡೆದನು ಮತ್ತು ಮರುಕ್ಷಣವೇ ಅಲ್ಲಿಂದ ಹೊರಗೆ ಜಿಗಿದು ಹೊರಟು ಹೋದನು. ಧನ್ವಿ ಬರೀ ಅವನು ಹೋಗುವುದನ್ನೇ ನೋಡುತ್ತಾ ನಿಂತಳು. ಅವಳು ಬೇಗನೆ ಅವನ ಹಿಂದೆ ಬಂದಳು. ಆದರೆ ಅವಳು ಅವನಿಗೆ ಏನನ್ನಾದರೂ ಹೇಳುವ ಅಥವಾ ಅವನನ್ನು ತಡೆಯಲು ಪ್ರಯತ್ನಿಸುವಷ್ಟರಲ್ಲಿ ಧ್ರುವ ಅಲ್ಲಿಂದ ಹೊರಟು ಹೋಗಿದ್ದನು. ಧನ್ವಿಯ ಹೃದಯ ಈಗ ಮತ್ತೊಮ್ಮೆ ಮುರಿದು ಹೋಗಿತ್ತು. ಅವಳು ಹಾಸಿಗೆಯ ಕಡೆಗೆ ನೋಡಿದಳು. ಎಲ್ಲಿ ಕೇವಲ 5 ನಿಮಿಷಗಳ ಮುಂಚೆಯಷ್ಟೇ ತಾನು ಮತ್ತು ಧ್ರುವ ಇದ್ದೆವು ಅದನ್ನು ನೋಡಿ ಅವಳ ಮನಸ್ಸು ಮತ್ತೊಮ್ಮೆ ಬೇಸರಗೊಂಡಿತು. ಮತ್ತೊಂದೆಡೆ ಧ್ರುವ ವಾಪಸ್ ತನ್ನ ಕಾರಿನಲ್ಲಿ ಬಂದು ಕುಳಿತನು ಮತ್ತು ಅವನ ಕಿವಿಗಳಲ್ಲಿ ಶ್ವೇತಾರವರು ಆಡಿದ ಮಾತುಗಳು ಪ್ರತಿಧ್ವನಿಸತೊಡಗಿದವು. ಅವನು ಕೋಪದಿಂದ, ನನ್ನದೇ ತಪ್ಪು, ನಾನು ಅಲ್ಲಿಗೆ ಹೋದೆ, ನಾನು ಅಲ್ಲಿಗೆ ಹೋಗಲೇಬಾರದಿತ್ತು. ಹೌ ಸ್ಟುಪಿಡ್ ಐ ಆಮ್. ಧನ್ವಿಯಿಂದ ನನಗೆ ಯಾವುದೇ ವ್ಯತ್ಯಾಸವಾಗಬಾರದು ಎಂದು ನಾನು ಒಮ್ಮೆ ಯೋಚಿಸಿದ ಮೇಲೆ ನನಗೆ ಅಲ್ಲಿಗೆ ಹೋಗುವ ಅಗತ್ಯವೇನಿತ್ತು? ನನ್ನಿಂದ ಒಮ್ಮೆ ತಪ್ಪಾಗಿ ಹೋಯಿತು. ಈಗ ಮತ್ತೊಮ್ಮೆ ಆ ತಪ್ಪನ್ನು ಮಾಡುವುದಿಲ್ಲ. ಈಗ ಖಂಡಿತವಾಗಿಯೂ ಏನೇ ಆದರೂ ನಾನು ನಿನ್ನ ಹತ್ತಿರ ಬರುವುದಿಲ್ಲ ಎಂದನು. ಹೀಗೆ ಹೇಳುವಾಗ ಅವನು ತನ್ನ ದವಡೆಗಳನ್ನು ಬಿಗಿಗೊಳಿಸಿದ್ದನು ಮತ್ತು ಈ ಸಮಯದಲ್ಲಿ ಅವನು ತುಂಬ ರಫ್ ಆಗಿ ಡ್ರೈವಿಂಗ್ ಮಾಡುತ್ತಿದ್ದನು. ಇನ್ನೊಂದು ಕಡೆ ಧನ್ವಿಗೆ ಈಗ ಎಲ್ಲೂ ಹೋಗಲು ಮನಸ್ಸಿರಲಿಲ್ಲ. ಅದಕ್ಕಾಗಿ ಅವಳು ತನ್ನ ರೂಮಿನಿಂದ ಹೊರಗೆ ಬರಲಿಲ್ಲ. ಶ್ವೇತಾರವರು ಕೆಳಗೆ ಅವಳಿಗಾಗಿ ಕಾಯುತ್ತಿದ್ದರು. ಆದರೆ ಧನ್ವಿ ಕೆಳಗೆ ಬರದಿದ್ದಾಗ ಅವರು ಸ್ವತಃ ಮತ್ತೊಮ್ಮೆ ಧನ್ವಿಯ ರೂಮಿಗೆ ಬಂದರು. ಆದರೆ ಈಗ ಧನ್ವಿ ಏನನ್ನೂ ತಿನ್ನಲು ನಿರಾಕರಿಸಿದಳು. ಶ್ವೇತಾರವರು ಅವಳನ್ನು, ಹೀಗೆ ಹಠಾತ್ತನೆ ಏನಾಯಿತು? ಈಗಷ್ಟೇ ಊಟ ಮಾಡಲು ಒಪ್ಪಿಕೊಂಡಿದ್ದೆ ಅಲ್ವಾ ಎಂದು ಕೇಳಿದರು. ಆದರೆ ಧನ್ವಿ ಅವರಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಸೋತು ಶ್ವೇತಾರವರು ಅಲ್ಲಿಂದ ಹೊರಟು ಹೋದರು ಮತ್ತು ಈಗ ಅವರಿಗೆ ಧ್ರುವನ ಮೇಲೆ ಇನ್ನೂ ಹೆಚ್ಚು ಕೋಪ ಬರುತ್ತಿತ್ತು. ಮಿತಿಮೀರಿದ ಕೋಪದಲ್ಲಿದ್ದ ಧ್ರುವ ಈಗ ಮನೆಗೆ ಹೋಗುವ ಬದಲು ನೇರವಾಗಿ ಕ್ಲಬ್ಗೆ ಹೋದನು. ಅವನಿಗೆ ತನ್ನನ್ನು ತಾನು ಶಾಂತಗೊಳಿಸಿಕೊಳ್ಳಬೇಕಿತ್ತು. ಶ್ವೇತಾರವರು ಹೋದ ನಂತರ ಧನ್ವಿ ಹಾಸಿಗೆ ಮೇಲೆ ಮಲಗಿದಳು. ಮೊದಲು ಧ್ರುವ ಎಲ್ಲಿ ಕುಳಿತಿದ್ದನೋ ಆ ಜಾಗದ ಮೇಲೆ ಅವಳು ತನ್ನ ಕೈಯನ್ನು ಸವರುತ್ತಿದ್ದಳು. ಧ್ರುವ ತನ್ನ ಹತ್ತಿರ ಬಂದು ಅತ್ಯಂತ ಪ್ರೀತಿಯಿಂದ ತನಗೆ ಕಿಸ್ ಮಾಡಿದ ಆ ಕ್ಷಣ ಅವಳಿಗೆ ಪದೇ ಪದೇ ನೆನಪಾಗುತ್ತಿತ್ತು. ಮುಂಚೆ ಅವಳಿಗೆ ಪಾರ್ಟಿಯಲ್ಲಿ ತಮ್ಮಿಬ್ಬರ ನಡುವೆ ನಡೆದಿದ್ದೆಲ್ಲ ಒಂದು ಕನಸು ಎಂದು ಅನಿಸುತ್ತಿತ್ತು. ಆದರೆ ಅದು ಕನಸಾಗಿರಲಿಲ್ಲ. ನಿಜವಾಗಿಯೂ ಅವರಿಬ್ಬರ ನಡುವೆ ಕಿಸ್ ನಡೆದಿತ್ತು ಮತ್ತು ಈ ವಿಷಯ ಇಂದು ಸಂಪೂರ್ಣವಾಗಿ ಸಾಬೀತಾಗಿತ್ತು. ಅವಳು ಅಳುತ್ತಾ, ನನಗೆ ಅರ್ಥನೇ ಆಗುತ್ತಿಲ್ಲ. ನೀವು ಏನು ಬಯಸುತ್ತೀರಾ ಎಂದು. ಹತ್ತಿರವೂ ಬರುತ್ತೀರಾ ಮತ್ತು ನನ್ನನ್ನು ಹತ್ತಿರ ಬರಲು ಬಿಡೋದೂ ಇಲ್ಲ. ನಾನೇ ನಿಮ್ಮ ಜೀವನದಿಂದ ಹೊರಟು ಹೋಗಬೇಕು ಎಂದು ನೀವೇ ಹೇಳಿದ್ರಿ ಅಲ್ವಾ? ಅದಕ್ಕೆ ನಾನು ಬಂದುಬಿಟ್ಟೆ. ಮತ್ತು ಈಗ ನೀವು ಯಾಕೆ ನನ್ನ ಹತ್ತಿರ ಬಂದಿದ್ದೀರಿ? ಮತ್ತು ಬಂದಿದ್ದರೂ ನಾನು ಏನೂ ಹೇಳಲಿಲ್ಲ. ಮಮ್ಮ ಹೇಳಿದ್ದನ್ನೆಲ್ಲ ಹೇಳಿದರೂ ಅದಕ್ಕೆ ನೀವು ಕೋಪ ಮಾಡಿಕೊಳ್ಳಬಹುದಿತ್ತು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂದು ಹೇಳುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಧ್ರುವ ಹೋದ ನಂತರ ಧನ್ವಿ ಎಷ್ಟು ಸಮಯದವರೆಗೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳೋ ತಿಳಿಯದು. ಅವಳು ಧ್ರುವನ ಬಗ್ಗೆ ಯೋಚಿಸಲು ಕೂಡ ಬಯಸುತ್ತಿರಲಿಲ್ಲ. ಆದರೆ ಬೇಡವೆಂದರೂ ಅವಳ ಮನಸ್ಸಿನಲ್ಲಿ ಪದೇ ಪದೇ ಧ್ರುವನ ಆಲೋಚನೆಯೇ ಬರುತ್ತಿತ್ತು ಮತ್ತು ಧ್ರುವನ ಬಗ್ಗೆ ಮಾತನಾಡುತ್ತಾ ಅವಳು ಯಾವಾಗ ನಿದ್ರಿಸಿದಳು ಅವಳಿಗೆ ತಿಳಿಯಲಿಲ್ಲ. ಆದರೆ ಈ ಸಮಯದಲ್ಲಿ ಬೇರೊಬ್ಬರ ನೆಮ್ಮದಿ ಮಾಯವಾಗಿತ್ತು. ಧ್ರುವ ಸದ್ಯಕ್ಕೆ ಬಾರ್ ಕೌಂಟರ್ನಲ್ಲಿ ಕುಳಿತು ಡ್ರಿಂಕ್ಸ್ ಮಾಡುತ್ತಿದ್ದನು ಮತ್ತು ಮಧ್ಯದ ಗ್ಲಾಸ್ನಲ್ಲಿ ಅವನಿಗೆ ಧನ್ವಿಯ ಮುಖ ಕಾಣಿಸುತ್ತಿತ್ತು. ಅವನು ಅದರ ಕಡೆಗೆ ನೋಡುತ್ತಾ, ಯು ನೋ ವಾಟ್, ನೀನು ನಂಬರ್ 1 ಸುಳ್ಳುಗಾರ್ತಿ. ಮಾತಿಗೆ ನೀನು ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಎಂದು ಹೇಳುತ್ತಿದ್ದೆ. ನೀನು ನನ್ನ ಹೆಂಡತಿ, ಹಾಗಾಗಿ ಯಾವಾಗಲೂ ನನ್ನ ಜೊತೆಯೇ ಇರುತ್ತೀಯ ಅಂತ ದೊಡ್ಡ ದೊಡ್ಡ ವಾದಗಳನ್ನು ಮಾಡ್ತಾ ಇದ್ದೆ. ಆದರೆ ಈಗ ಏನಾಯಿತು ಎಂದನು. ನಾನು ನಿನ್ನನ್ನು ಹೋಗಲು ಹೇಳಿದೆ ಮತ್ತು ನೀನು ಹೊರಟು ಹೋದೆ, ಅದರಲ್ಲೂ ನಿನ್ನ ಅಮ್ಮ ಎಂದು ಹೇಳುತ್ತಾ ಅವನು ಈಗ ಕೋಪದಿಂದ ಮುಖ ಸಿಂಡರಿಸಿಕೊಂಡನು. ಸುತ್ತಮುತ್ತ ನಿಂತಿದ್ದ ಜನರು ಧ್ರುವನ ಕಡೆಗೆ ನೋಡುತ್ತಿದ್ದರು ಮತ್ತು ಅವನು ಹೀಗೆ ಮದ್ಯದ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಪ್ರತಿಯೊಬ್ಬರು ಆಶ್ಚರ್ಯಪಡುತ್ತಿದ್ದರು. ತಕ್ಷಣವೇ ಒಬ್ಬ ಹುಡುಗಿ ಅವನ ಬಳಿಗೆ ಬಂದು ಹಲೋ ಎಂದಳು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ನಿಶಾ ಆಗಿದ್ದಳು. ಯಾವ ದಿನದಿಂದ ಅವಳ ಗಂಡ ಅವಳನ್ನು ಬಿಟ್ಟಿದ್ದನೋ ಆ ದಿನದಿಂದಲೇ ಇಲ್ಲಿಗೆ ಬರುವುದು ಅವಳ ದಿನದ ಕೆಲಸವಾಗಿತ್ತು. ಧ್ರುವ ಹೀಗೆ ಒಂಟಿಯಾಗಿ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ಅವಳು ಎಷ್ಟೊತ್ತಿನಿಂದಲೂ ನಗುತ್ತಿದ್ದಳು ಮತ್ತು ಈಗ ಅವಳು ಧ್ರುವನ ಹತ್ತಿರ ಬಂದು ಅವನ ಹೆಗಲ ಮೇಲೆ ತನ್ನ ಕೈಯನ್ನಿಟ್ಟು, ನನಗೆ ಅನಿಸುತ್ತಿದೆ ನೀನು ತುಂಬ ಸ್ಟ್ರೆಸ್ನಲ್ಲಿದ್ದೀಯಾ ಎಂದು. ಆದರೂ ನಮ್ಮಿಬ್ಬರ ನಡುವೆ ನಡೆದದ್ದನ್ನು ನಾನು ಮರೆಯಲು ಸಾಧ್ಯವಿಲ್ಲ. ಆದರೆ ನೀನು ಬಯಸಿದರೆ ನಾವು ಇಂತಹದೇ ಕೆಲವು ನೆನಪುಗಳನ್ನು ಮರುಸೃಷ್ಟಿಸಬಹುದು. ಇದರಿಂದ ನಾನು ಆ ಹಳೆಯ ಮಾತುಗಳನ್ನೆಲ್ಲ ಮರೆತು ಬಿಡಬಹುದು ಎಂದಳು. ಹೀಗೆ ಹೇಳುವಾಗ ಅವಳು ಬಹುತೇಕ ಧ್ರುವನ ಮೇಲೆ ಬಾಗಿದ್ದಳು ಮತ್ತು ಧ್ರುವ ಕೋಪದಿಂದ ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದನು. ಅವನು ನಶೆಯಲ್ಲಿದ್ದರೂ ಸಹ ತಾನು ನಿಶಾಳಿಂದ ದೂರವಿರಬೇಕು ಎಂಬ ಕನಿಷ್ಠ ಜ್ಞಾನ ಅವನಿಗೆ ಇತ್ತು. ಮರುಕ್ಷಣವೇ ಅವನು ನಿಶಾಳ ಕೈಯನ್ನು ತನ್ನ ಹೆಗಲಿನಿಂದ ತೆಗೆದುಹಾಕಿ, ಯು ಬ್ಲಡಿ ಬಿಚ್, ಜಸ್ಟ್ ಲೀವ್ ಮೀ, ಡೋಂಟ್ ಯು ಡೇರ್ ಟು ಟಚ್ ಮೀ ಎಂದನು. ಅವನ ಮಾತನ್ನು ಕೇಳಿ ನಿಶಾ ವಕ್ರವಾಗಿ ಮುಗುಳ್ನಕ್ಕು, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೊರಟು ಹೋದಳು. ಆದರೆ ಇನ್ನು ನಿನ್ನ ಅಹಂಕಾರ ಮಾತ್ರ ಕಮ್ಮಿ ಆಗಿಲ್ಲ ಮತ್ತು ಒಂದು ವೇಳೆ ಈ ಅಹಂಕಾರ ಹೀಗೆ ಮುಂದುವರಿದರೆ ಉಳಿದವರೆಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತಾರೆ ಮತ್ತು ನೀನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ.
ಈಗ ಕೇವಲ ನಿನ್ನ ಹೆಂಡತಿ ಮಾತ್ರ ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ. ತುಂಬ ಬೇಗ ನಿನ್ನ ಮತ್ತು ಅವಳ ಡಿವೋರ್ಸ್ ಕೂಡ ಆಗಿಬಿಡುತ್ತದೆ ಮತ್ತು ನಂತರ ನಿನ್ನ ಈ ಅಹಂಕಾರದ ಕಾರಣದಿಂದ ಯಾವುದೇ ಹುಡುಗಿ ನಿನ್ನ ಜೀವನಕ್ಕೆ ಬರುವುದಿಲ್ಲ. ಆದರೆ ನಿನ್ನ ಹೆಂಡತಿಗೇನು, ಅವಳಿಗೆ ತುಂಬ ಜನ ಸಿಗುತ್ತಾರೆ ಎಂದು ಹೇಳುತ್ತಾ ಅವಳು ವಕ್ರದೃಷ್ಟಿಯಿಂದ ಧ್ರುವನನ್ನು ನೋಡುತ್ತಿದ್ದಳು ಮತ್ತು ಧ್ರುವನ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಅವನು ಅವಳ ಕಡೆಗೆ ನೋಡುತ್ತಾ ಹಲ್ಲು ಕಡಿಯುತ್ತಾ, ನಿನ್ನ ಬಡಬಡಿಕೆಯನ್ನು ನಿನ್ನ ಬಳಿಯೇ ಇಟ್ಟುಕೋ. ನನ್ನ ರೋಸ್ ಪೆಟಲ್ಗೆ ಯಾರೂ ಸಿಗುವುದಿಲ್ಲ ಮತ್ತು ಅವಳು ನನಗೆ ಡಿವೋರ್ಸ್ ಕೂಡ ಕೊಡುವುದಿಲ್ಲ. ನನ್ನ ರೋಸ್ ಪೆಟಲ್ ಕೇವಲ ಮತ್ತು ಕೇವಲ ನನ್ನವಳು ಎಂದು ಹೇಳುತ್ತಾ ಅವನು ಈಗ ತನ್ನ ಜಾಗದಿಂದ ಎದ್ದು ನಿಂತನು. ನಿಶಾ ತಕ್ಷಣವೇ, ನಿನ್ನ ಈ ಗರ್ವ ಇದೆಯಲ್ಲ, ಅದು ಒಂದು ದಿನ ತುಂಬ ಬೇಗ ಮುರಿದು ಹೋಗುತ್ತದೆ. ನೀನು ಎಲ್ಲರಿಗೂ ಯಾವ ರೀತಿ ಅವಮಾನ ಮಾಡುತ್ತೀಯಲ್ವಾ ಧ್ರುವರಾಣ, ನೋಡ್ತಾ ಇರು. ಒಂದು ದಿನ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಕೇವಲ ತನ್ನ ತವರಿಗೆ ಮಾತ್ರವಲ್ಲ, ತುಂಬ ದೂರ ಹೊರಟು ಹೋಗುತ್ತಾಳೆ. ಜಸ್ಟ್ ಮಾರ್ಕ್ ಮೈ ವರ್ಡ್ಸ್ ಎಂದಳು. ಇದನ್ನು ಹೇಳುವಾಗ ಅವಳ ಮುಖದಲ್ಲಿ ಈಗ ಇನ್ನೂ ಹೆಚ್ಚು ಕೋಪವಿತ್ತು ಮತ್ತು ಹಠಾತ್ತನೆ ಧ್ರುವ ಪಕ್ಕದಲ್ಲಿಟ್ಟಿದ್ದ ಮದ್ಯದ ಗ್ಲಾಸ್ ಎತ್ತಿ ನೇರವಾಗಿ ನಿಶಾಳ ಮುಖಕ್ಕೆ ಎಸೆದನು. ನಿಶಾ ಒಮ್ಮೆಲೆ ಆಶ್ಚರ್ಯಚಕಿತಳಾದಳು. ಧ್ರುವ ಕೋಪದಿಂದ, ನಾನು ಯಾವ ಮುಖದ ಮೇಲೆ ಮದ್ಯ ಎಸೆದಿದ್ದೇನೋ ಅಲ್ಲಿ ನನ್ನ ಬೆರಳುಗಳ ಗುರುತು ಮೂಡುವ ಮುನ್ನವೇ ನನ್ನ ಕಣ್ಣುಗಳ ಎದುರಿನಿಂದ ತೊಲಗಿಬಿಡು ಎಂದನು. ಅವನ ಮಾತಿಗೆ ನಿಶಾ ಕೋಪದಿಂದ ದವಡೆಗಳನ್ನು ಬಿಗಿಗೊಳಿಸಿದಳು. ಧ್ರುವ ಕೂಡ ಅವಳನ್ನು ತೀಕ್ಷ್ಣವಾದ ನೋಟದಿಂದ ನೋಡುತ್ತಿದ್ದನು. ನೋಟದಲ್ಲಿ ಅವಳನ್ನು ತಿಂದು ಬಿಡುವಂತೆ ಕಾಣುತ್ತಿದ್ದನು. ನಿಶಾ ಕೂಡ ನಾಚಿಕೆಗೇಡಿತನದ ಮಿತಿ ಮೀರುತ್ತಾ ವಕ್ರವಾಗಿ ಮುಗುಳ್ನಕ್ಕು, ನನ್ನ ಮಾತುಗಳಿಂದ ನಿನಗೆ ಕಾರ ಅಂತೂ ತಗುಲಿದೆ, ಆದರೆ ನಿಜವಾದ ಬೆಂಕಿ ಆಗ ಹತ್ತಿಕೊಳ್ಳುತ್ತೆ. ಯಾವಾಗ ನನ್ನ ಮಾತುಗಳನ್ನು ನಿನ್ನ ಹೆಂಡತಿ ನಿಜ ಮಾಡುತ್ತಾಳೋ ಆಗ, ಮತ್ತು ನನಗೆ ಆ ದಿನದ ಆತುರದ ಕಾಯುವಿಕೆ ಇರುತ್ತದೆ ಎಂದು ಹೇಳಿ ನಿಶಾ ತಕ್ಷಣ ಅಲ್ಲಿಂದ ಹೊರಟು ಹೋದಳು. ಎಲ್ಲರ ಕಣ್ಣುಗಳು ಧ್ರುವ ಮತ್ತು ನಿಶಾಳ ಮೇಲೆಯೇ ಇದ್ದವು. ಹಾಗಾಗಿ ಅವರಿಬ್ಬರ ಬಗ್ಗೆ ತುಂಬ ಮಾತುಗಳು ಕೇಳಿ ಬರುತ್ತಿದ್ದವು. ನಿಶಾ ಕೋಪದಿಂದ ಪೂರ್ತಿ ಸಿಡಿಯುತ್ತಿದ್ದಳು. ಮತ್ತೊಂದೆಡೆ ಧ್ರುವ ಈಗ ಕೌಂಟರ್ ಮೇಲಿಟ್ಟಿದ್ದ ಖಾಲಿ ಗ್ಲಾಸ್ ಕಡೆಗೆ ನೋಡಿ ಆಶ್ಚರ್ಯದಿಂದ, ನನ್ನ ರೋಸ್ ಪೆಟಲ್ ಎಲ್ಲಿ ಹೋದಳು, ಅವಳು ಈಗಷ್ಟೇ ಇಲ್ಲೇ ಇದ್ದಳಲ್ಲ ಎಂದು ಹೇಳುತ್ತಾ ಅವನು ಧನ್ವಿಯನ್ನು ಅತ್ತ ಇತ್ತ ಹುಡುಕಲಾರಂಭಿಸಿದನು. ಮುಂಚೆ ಮದ್ಯದ ಗ್ಲಾಸ್ನಲ್ಲಿ ಅವನಿಗೆ ಧನ್ವಿಯ ಮುಖ ಕಾಣಿಸುತ್ತಿತ್ತು, ಆದರೆ ಈಗ ಆ ಮುಖ ಕಾಣಿಸುವುದು ನಿಂತು ಹೋಗಿತ್ತು. ಏಕೆಂದರೆ ಆ ಮದ್ಯವನ್ನೆಲ್ಲ ಅವನು ನಿಶಾಳ ಮುಖಕ್ಕೆ ಚೆಲ್ಲಿದ್ದನು. ಆಗ ಬಾರ್ ಕೌಂಟರ್ನಲ್ಲಿ ನಿಂತಿದ್ದ ಹುಡುಗ ತನ್ನ ಕೈಯಲ್ಲಿ ಹಿಡಿದಿದ್ದ ಮದ್ಯದ ಬಾಟಲಿಯನ್ನು ಕೌಂಟರ್ ಮೇಲಿಟ್ಟನು. ಅವನು ಧ್ರುವನಿಗೆ ಇನ್ನೊಂದು ಡ್ರಿಂಕ್ ಮಾಡಬೇಕೇ ಬೇಡವೇ ಎಂದು ಕೇಳಲು ಬಯಸಿದ್ದನು. ಆದರೆ ಧ್ರುವ ಆ ಬಾಟಲಿಯನ್ನು ನೋಡಿದಾಗ ಹಠಾತ್ತನೆ ಅವನಿಗೆ ಆ ಬಾಟಲಿಯಲ್ಲಿ ಧನ್ವಿಯ ಅಮ್ಮ ಅಂದರೆ ಶ್ವೇತಾರವರ ಮುಖ ಕಾಣಿಸತೊಡಗಿತು. ಅವನು ತಕ್ಷಣ, ನನಗೆ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ. ನನಗೆ ನನ್ನ ರೋಸ್ ಪೆಟಲ್ ಜೊತೆ ಮಾತನಾಡಬೇಕು. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನೀವು ಇಲ್ಲಿಂದ ಹೋಗಿ. ಬಂದುಬಿಟ್ಟಳು ದೊಡ್ಡವಳು ನನ್ನ ಅಹಂಕಾರ ಕಮ್ಮಿ ಮಾಡೋಕೆ. ಧ್ರುವ ರಾಣನ ಅಹಂಕಾರ, ಧ್ರುವ ರಾಣ ಅಂದರೆ ಏನು ಅಂತ ಯಾರೂ ಕಮ್ಮಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನು ತನ್ನ ಜಾಗದಿಂದ ವಾಪಸ್ ಎದ್ದು ನಿಂತನು ಮತ್ತು ತೂಗಾಡುತ್ತಿದ್ದ ಹೆಜ್ಜೆಗಳೊಂದಿಗೆ ಹೊರಗಿನ ಕಡೆಗೆ ಹೋಗಲಾರಂಭಿಸಿದನು. ಆಗ ಅವನ ದೃಷ್ಟಿ ಬಾಗಿಲಿನ ಬಳಿ ನಿಂತಿದ್ದ ಒಂದು ಜೋಡಿಯ ಮೇಲೆ ಬಿತ್ತು. ಅವರು ತಮ್ಮಲ್ಲೇ ಮುಳುಗಿದ್ದರು. ಅವರಿಬ್ಬರು ಒಬ್ಬರಿಗೊಬ್ಬರು ಕಿಸ್ ಮಾಡುತ್ತಿದ್ದರು. ಧ್ರುವ ಅವರಿಬ್ಬರ ಕಡೆಗೆ ನೋಡುತ್ತಾ, ನನ್ನ ರೋಸ್ ಪೆಟಲ್ ಅಂತೂ ನನ್ನ ಬಳಿ ಇಲ್ಲವೇ ಇಲ್ಲ. ಈಗ ನಾನು ಯಾರಿಗೆ ಕಿಸ್ ಮಾಡಲಿ? ನನಗೂ ಕಿಸ್ ಮಾಡಬೇಕು. ನನಗೆ ಕಿಸ್ ಮಾಡಲು ನನ್ನ ರೋಸ್ ಪೆಟಲ್ ಬೇಕು. ಆದರೆ ನನ್ನ ರೋಸ್ ಪೆಟಲ್ ತನ್ನ ತವರಿಗೆ ಹೋಗಿ ಕುಳಿತಿದ್ದಾಳೆ. ಈಗ ನಾನು ಕೂಡ ನನ್ನ ಅತ್ತೆಯ ಮನೆಗೆ ಹೋಗುತ್ತೇನೆ, ಯಾಕೆಂದರೆ ನನಗೆ ನನ್ನ ರೋಸ್ ಪೆಟಲ್ಗೆ ಕಿಸ್ ಮಾಡಬೇಕು, ನನ್ನ ಬ್ಯೂಟಿಫುಲ್ ಆದ ರೋಸ್ ಪೆಟಲ್ ಎಂದನು. ಹೀಗೆ ಹೇಳುತ್ತಾ ಅವನು ಹೊರಗೆ ಬಂದನು ಮತ್ತು ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟನು. ಆದರೆ ಅವನ ಕಾರು ರಾಣಾ ಮೆನ್ಷನ್ನ ಕಡೆಗೆ ಹೋಗುವ ಬದಲು ಮತ್ತೊಮ್ಮೆ ಗ್ರೋವರ್ ಮೆನ್ಷನ್ ಕಡೆಗೆ ಸಾಗಿತ್ತು. ಸ್ವಲ್ಪ ಸಮಯದ ನಂತರ ಧ್ರುವನ ಕಾರು ಗ್ರೋವರ್ ಮೆನ್ಷನ್ನ ಹೊರಗೆ ಬಂದು ನಿಂತಿತು. ಆದರೆ ಈಗ ಅವನು ಯಾವುದೇ ಕೋಟ್ ಧರಿಸಿರಲಿಲ್ಲ ಮತ್ತು ತನ್ನ ಮುಖಕ್ಕೆ ಯಾವುದೇ ಮಾಸ್ಕ್ ಕೂಡ ಹಾಕಿಕೊಂಡಿರಲಿಲ್ಲ. ಅವನು ನೇರವಾಗಿ ಒಳಗೆ ಬಂದನು. ಹೊರಗೆ ಬಾಗಿಲ ಬಳಿ ಕುಳಿತಿದ್ದ ಗಾರ್ಡ್ಗಳು ಗಾಢ ನಿದ್ರೆಯಲ್ಲಿದ್ದರು. ಹಾಗಾಗಿ ಅವರಿಗೆ ಧ್ರುವ ಒಳಗೆ ಬಂದ ವಿಷಯ ತಿಳಿಯಲಿಲ್ಲ. ಧ್ರುವ ಒಳಗೆ ಬಂದು ನೇರವಾಗಿ ಬ್ಯಾಕ್ಯಾರ್ಡ್ ಏರಿಯಾದ ಕಡೆಗೆ ನಡೆದನು. ಎಲ್ಲಿಂದ ಧನ್ವಿಯ ರೂಮಿನ ದಾರಿ ಹೋಗುತ್ತಿತ್ತೋ ಅಲ್ಲಿಗೆ. ಅವನು ಈ ಸಮಯದಲ್ಲಿ ತೀವ್ರ ನಶೆಯಲ್ಲಿದ್ದನು. ಅವನು ಈಗಾಗಲೇ ತುಂಬ ಡ್ರಿಂಕ್ ಮಾಡಿದ್ದನು ಮತ್ತು ಈಗ ಆ ಮದ್ಯದ ನಶೆ ಅವನಿಗೆ ಇನ್ನೂ ಹೆಚ್ಚು ತಲೆಗೇರಿತ್ತು. ಅವನು ಮೆಟ್ಟಿಲುಗಳ ಬಳಿ ಬಂದಾಗ ಆ ಮೆಟ್ಟಿಲುಗಳು ಅಲ್ಲಾಡುತ್ತಿರುವಂತೆ ಅವನಿಗೆ ಭಾಸವಾಯಿತು. ಅವನು ಕೆಲವು ಕ್ಷಣಗಳ ಕಾಲ ತನ್ನ ಜಾಗದಲ್ಲೇ ನಿಂತು ಮೆಟ್ಟಿಲುಗಳು ಸರಿಯಾಗುವುದನ್ನು ಕಾಯುತ್ತಿದ್ದನು. ಆದರೆ ಮೆಟ್ಟಿಲುಗಳು ಅಲ್ಲಾಡುವುದು ನಿಲ್ಲದಿದ್ದಾಗ ಅವನು ಅವುಗಳ ತೀರ ಹತ್ತಿರ ಬಂದು ಅದರ ಮೇಲೆ ಕೈಯಿಟ್ಟು, ನೀನೇನು ಈ ನಾಗಿನ್ ಡ್ಯಾನ್ಸ್ ಮಾಡ್ತಾ ಇದ್ದೀಯಾ? ಸುಮ್ಮನೆ ನಿನ್ನ ಜಾಗದಲ್ಲಿ ನಿನಗೆ ನಿಲ್ಲೋಕೆ ಆಗೋದಿಲ್ವಾ? ನಾನು ನಿನ್ನ ಮೇಲೆ ಹತ್ತಬೇಕು. ನಿನ್ನ ಮೇಲೆ ಹತ್ತಿ ನಾನು ನನ್ನ ರೋಸ್ ಪೆಟಲ್ ಹತ್ತಿರ ಹೋಗಬೇಕು ಎಂದನು. ಅವನು ಹೀಗೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ಆ ಮೆಟ್ಟಿಲುಗಳು ಅಲ್ಲಾಡುವುದು ನಿಂತು ಹೋಗಿತ್ತು ಎಂದು ಧ್ರುವನಿಗೆ ಅನಿಸುತ್ತಿತ್ತು. ಆದರೆ ಆ ಮೆಟ್ಟಿಲುಗಳು ಅಲ್ಲಾಡುತ್ತಲೇ ಇರಲಿಲ್ಲ, ಏಕೆಂದರೆ ಅವು ತನ್ನ ಜಾಗದಲ್ಲೇ ಇದ್ದವು. ಇದು ಧ್ರುವ ಮಾಡಿದ್ದ ನಶೆಯ ಕಾರಣದಿಂದಾಗಿ. ಅವನಿಗೆ ಈಗ ಪ್ರತಿಯೊಂದು ವಸ್ತುವು ಸುತ್ತುತ್ತಿರುವಂತೆ ಮತ್ತು ಅಲ್ಲಾಡುತ್ತಿರುವಂತೆ ಕಾಣುತ್ತಿತ್ತು. ಅವನು ಆ ಮೆಟ್ಟಿಲುಗಳಿಂದ ತನ್ನ ಕೈಯನ್ನು ತೆಗೆದ ತಕ್ಷಣವೇ ಆ ಮೆಟ್ಟಿಲುಗಳು ಮತ್ತೊಮ್ಮೆ ಅಲ್ಲಾಡಲಾರಂಭಿಸಿದವು. ಧ್ರುವ ಕೋಪದಿಂದ, ನನ್ನ ರೋಸ್ ಪೆಟಲ್ನ ಅಮ್ಮನಿಗೆ ನಾನು
ಹಠಮಾರಿ ಕುದುರೆ ತರಹ ಕಾಣಿಸ್ತೇನೆ. ಆದರೆ ಅವರಿಗೆ ತಮ್ಮ ಈ ಮೆಟ್ಟಿಲುಗಳು ಕಾಣಿಸಲ್ವಾ? ಆದರೆ ಗೊತ್ತಿಲ್ಲ, ಅವರಿಗೆ ನನ್ನ ಕಂಡರೆ ಏನು ಪ್ರಾಬ್ಲಮ್ ಎಂದು ಹೇಳುತ್ತಾ ಮುಖ ಸಿಂಡರಿಸಿಕೊಂಡನು. ಮತ್ತು ನಂತರ ವಾಪಸ್ ಮೆಟ್ಟಿಲುಗಳನ್ನು ಹಿಡಿದುಕೊಂಡು, ಈಗ ನೀನೇನಾದರೂ ಇನ್ನೂ ಜಾಗದಿಂದ ಅಲ್ಲಾಡಿದರೆ ನಾನು ನಿನ್ನನ್ನು ಮುರಿದು ಹಾಕುತ್ತೇನೆ ಎಂದನು. ಆದರೆ ಅವನು ಹೀಗೆ ಹೇಳಿದ ತಕ್ಷಣವೇ ಮೆಟ್ಟಿಲುಗಳು ಮತ್ತೊಮ್ಮೆ ಅಲ್ಲಾಡುವುದನ್ನು ನಿಲ್ಲಿಸಿದವು, ಏಕೆಂದರೆ ಧ್ರುವ ಅವುಗಳನ್ನು ಹಿಡಿದು ನಿಂತಿದ್ದನು. ಹಾಗಾಗಿ ಈಗ ಮೆಟ್ಟಿಲುಗಳು ಅವನಿಗೆ ಅಲ್ಲಾಡುತ್ತಿರುವಂತೆ ಅನಿಸುತ್ತಿರಲಿಲ್ಲ. ಧ್ರುವ ಈಗ ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದನು. ಅವನು ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಬಂದ ತಕ್ಷಣ ಅವನಿಗೆ ಈಗ ಧನ್ವಿಯ ರೂಮಿನ ಕಿಟಕಿ ಅಲ್ಲಾಡುತ್ತಿರುವಂತೆ ಕಾಣಿಸಿತು. ಅವನು ಕೋಪದಿಂದ, ಈ ಮಿಸೆಸ್ ಗ್ರೋವರ್ ಇದ್ದಾರಲ್ಲ, ಒಮ್ಮೆ ಈಗ ನನ್ನ ಮುಂದೆ ಬರಲಿ, ಇವರಿಗೆ ನಾನು ತೋರಿಸುತ್ತೇನೆ ಹಠಮಾರಿ ಕುದುರೆ ಅಂದರೆ ಏನು ಎಂದು. ಇವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು, ಆದರೆ ತಮ್ಮ ಈ ಅಲ್ಲಾಡುತ್ತಿರುವ ಗ್ರೋವರ್ ಮೆನ್ಷನ್ ಅವರಿಗೆ ಕಾಣಿಸುವುದಿಲ್ಲ ಎಂದನು. ಮತ್ತು ನಂತರ ಒಳಗೆ ಬಂದನು. ಒಳಗೆ ಬರುತ್ತಿದ್ದಂತೆ ಅವನ ದೃಷ್ಟಿ ಹಾಸಿಗೆಯ ಮೇಲೆ ಬಿತ್ತು. ಅವನು ಮುಗುಳ್ನಗುತ್ತಾ, ನನ್ನ ರೋಸ್ ಪೆಟಲ್, ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ? ನನ್ನ ಮೇಲೆ ಕೋಪ ಮಾಡಿಕೊಂಡು ನೀನು ಇಲ್ಲಿಗೆ ಬಂದು ಬಿಟ್ಟೆ. ಆದರೆ ಪರವಾಗಿಲ್ಲ, ನಾನು ನಿನ್ನ ಕೋಪವನ್ನು ದೂರ ಮಾಡುತ್ತೇನೆ, ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿ ಅವನು ಕಿಟಕಿಯಿಂದ ಜಿಗಿದು ಒಳಗೆ ಬಂದನು. ಮತ್ತು ನಂತರ ಬಂದು ಹಾಸಿಗೆಯ ಮೇಲೆ ತಾನು ಕುಳಿತುಕೊಳ್ಳಲು ಜಾಗ ಹುಡುಕಲಾರಂಭಿಸಿದನು. ಆದರೆ ನಂತರ ಹಠಾತ್ತನೆ ಅವನು ಕೆಳಗೆ ನೆಲದ ಮೇಲೆ ಕುಳಿತುಕೊಂಡು ಧನ್ವಿಯ ಕೈ ಹಿಡಿದುಕೊಂಡನು. ಇತ್ತ ಅವನು ಧನ್ವಿಯ ಕೈ ಹಿಡಿದ ತಕ್ಷಣವೇ ಧನ್ವಿಯ ನಿದ್ದೆ ಕದಡಿತು. ಅವಳು ಆಶ್ಚರ್ಯದಿಂದ ಧ್ರುವನ ಕಡೆಗೆ ನೋಡಲಾರಂಭಿಸಿದಳು. ಇತ್ತ ಧ್ರುವ ತಕ್ಷಣವೇ, ಏನೂ ಮಾತನಾಡಬೇಡ ರೋಸ್ ಪೆಟಲ್, ಇಲ್ಲದಿದ್ದರೆ ನಿನ್ನ ಮೊಮ್ಮಗೆ ನನ್ನ ಮತ್ತು ನಿನ್ನ ಧ್ವನಿ ಕೇಳಿಸಿಬಿಡುತ್ತೆ, ಮತ್ತು ನಂತರ ಅವರು ಮತ್ತೊಮ್ಮೆ ನಮ್ಮಿಬ್ಬರನ್ನು ಡಿಸ್ಟರ್ಬ್ ಮಾಡಲು ಇಲ್ಲಿಗೆ ಬರುತ್ತಾರೆ. ನಾನು ನಿನ್ನ ಬಳಿಗೆ ಬಂದಿರುವ ವಿಷಯ ಅವರಿಗೆ ಗೊತ್ತಾಗಿ ಬಿಡುತ್ತದೆ. ಅವರು ಮತ್ತೆ ನನಗೆ ಬೈತಾರೆ. ಮುಂಚೆ ಅವರು ನನಗೆ ಹಠಮಾರಿ ಕುದುರೆ ಅಂದರು, ಗೊತ್ತಿಲ್ಲ ಮುಂದೆ ನನ್ನನ್ನು ಯಾವ ಕುದುರೆ ಮಾಡುತ್ತಾರೋ. ಅದಕ್ಕೆ ನೀನು ಸುಮ್ಮನಿರು ರೋಸ್ ಪೆಟಲ್ ಎಂದು ಹೇಳುತ್ತಾ ಅವನು ಅವಳ ಮುಖದ ತೀರ ಹತ್ತಿರ ಬಂದನು. ಇತ್ತ ಧನ್ವಿ ಇನ್ನೂ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಧ್ರುವ ಮುಖ ಸಿಂಡರಿಸಿಕೊಂಡು, ನಿನಗೆ ಗೊತ್ತಾ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ ಎಂದು? ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುವುದು ನ್ಯಾಯವೇ ಆಗಿದೆ. ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳ್ತಾ ಇದ್ದೆ, ಆದರೆ ನಾನು ನಿನಗೆ ಹೋಗಲು ಹೇಳಿದ ತಕ್ಷಣ ನೀನು ಇಲ್ಲಿಗೆ ಬಂದು ಬಿಟ್ಟೆ. ಇದೇನಾದರೂ ಸರಿಯಾದ ಮಾತೆ? ನೀನು ನನ್ನನ್ನು ಬಲ್ಲೆ ಅಲ್ವಾ? ನಾನು ನಂಬರ್ 1 ಕಹಿ ನಿಂಬೆಹಣ್ಣು. ಆದರೆ ಇದರ ಅರ್ಥ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಎಂದಲ್ಲ. ನನ್ನನ್ನು ಸಿಹಿ ಮಾಡಲು ಪ್ರಯತ್ನವನ್ನಾದರೂ ಮಾಡು, ನಾನು ಸಿಹಿಯಾಗಲು ತಯಾರಾಗಿದ್ದೇನೆ. ಆದರೆ ನೀನು ನನ್ನನ್ನು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆ. ಹೋಗು, ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ ಎಂದು ಹೇಳಿ ಅವನೀಗ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡನು. ಆದರೆ ಧನ್ವಿಯ ಕೈಯನ್ನು ಮಾತ್ರ ಬಿಡಲಿಲ್ಲ. ಇತ್ತ ಅವನ ಮಾತುಗಳನ್ನು ಕೇಳಿ ಧನ್ವಿ ನಗಲಾರಂಭಿಸಿದ್ದಳು. ಆದರೆ ಅವಳು ಧನ್ವಿ ಆಗಿರಲಿಲ್ಲ, ಬದಲಿಗೆ ಧನ್ವಿಯ ಅಮ್ಮ ಶ್ವೇತಾರವರಾಗಿದ್ದರು. ಅವರು ನಿರಂತರವಾಗಿ ಆಶ್ಚರ್ಯದಿಂದ ಧ್ರುವನನ್ನು ನೋಡುತ್ತಿದ್ದರು ಮತ್ತು ಅವನ ಮಾತುಗಳನ್ನು ಕೇಳಿ ಈಗ ಅವರಿಗೆ ನಗು ಬರುತ್ತಿತ್ತು. ಧ್ರುವ ಮುಂಚೆಯೂ ಗ್ರೋವರ್ ಮೆನ್ಷನ್ಗೆ ಬಂದಿದ್ದನೆಂಬ ವಿಷಯ ಅವರಿಗೆ ತಿಳಿದಿರಲಿಲ್ಲ. ಅವರು ಧನ್ವಿಯ ರೂಮಿಗೆ ಬಂದಾಗ ಧ್ರುವ ಇಲ್ಲೇ ಇದ್ದನು ಮತ್ತು ಅವನು ಅವರ ಹಾಗೂ ಧನ್ವಿಯ ಮಾತುಗಳನ್ನು ಕೇಳಿಸಿಕೊಂಡಿದ್ದನು. ಅವರಿಗೆ ಧ್ರುವನ ಮೇಲೆ ಈ ಸಮಯದಲ್ಲಿ ನಿಜವಾಗಿಯೂ ನಗು ಬರುತ್ತಿತ್ತು. ಅವರ ನಗುವಿನ ಧ್ವನಿಯನ್ನು ಕೇಳಿ ಧ್ರುವ ಮತ್ತೊಮ್ಮೆ, ನಿನಗೆ ನನ್ನನ್ನು ನೋಡಿ ನಗು ಬರುತ್ತಿದೆಯಾ? ಇಲ್ಲಿ ನಾನು ನಿನಗಾಗಿ ಹುಚ್ಚನಂತಾಗಿದ್ದೇನೆ. ಪದೇ ಪದೇ ಮೆಟ್ಟಿಲುಗಳನ್ನು ಹತ್ತಿ ನಿನ್ನ ಬಳಿ ಬರುತ್ತಿದ್ದೇನೆ. ನಿನಗೆ ಗೊತ್ತಾ, ನಿನ್ನ ಮೆಟ್ಟಿಲುಗಳು ಕೂಡ ಅಲ್ಲಾಡುತ್ತಾ ಇದ್ದವು. ನೀನು ಅವುಗಳಿಗೆ ಏನು ತಿನ್ನಿಸೋದು ಕುಡಿಸೋದು ಇಲ್ವಾ? ನಿನ್ನ ಅಮ್ಮನಿಗೆ ಹೇಳು, ಏನಾದರೂ ತಿನ್ನಿಸೋಕೆ ಉಣಿಸೋಕೆ. ಇದರಿಂದ ಅವು ದೌರ್ಬಲ್ಯದಿಂದ ಅಲ್ಲಾಡುವುದನ್ನು ನಿಲ್ಲಿಸಲಿ. ಮತ್ತು ನೀನು ನನ್ನ ಜೊತೆಗೆ ವಾಪಸ್ ನಡೆ. ನಾವಿಬ್ಬರ ರಾಣ ಮೆನ್ಷನ್ಗೆ ಹೋಗೋಣ. ಐ ಪ್ರಾಮಿಸ್. ಇನ್ನು ಮುಂದೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದನು. ಅವನ ಮಾತುಗಳನ್ನು ಕೇಳುತ್ತಾ ಈಗ ಶ್ವೇತಾರವರು ನಗುವುದನ್ನು ನಿಲ್ಲಿಸಿದರು ಮತ್ತು ತನ್ನ ಕೈಯನ್ನು ಧ್ರುವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸತೊಡಗಿದರು. ಧ್ರುವ ಎಷ್ಟೊತ್ತಿನಿಂದ ತನ್ನನ್ನು ಧನ್ವಿ ಎಂದುಕೊಳ್ಳುತ್ತಿದ್ದಾನೆಂಬುದು ಅವರಿಗೆ ಈಗ ಅರ್ಥವಾಗಿತ್ತು. ಮುಂದುವರಿಯುವುದು.